ಹಾಯ್ ಎವ್ರಿವನ್, ಆರ್ಯು ಟೆಕ್ನಾಲಜೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ಗಳಲ್ಲಿ ಬೇಕಾಗಿರೋ ಅತ್ಯಗತ್ಯವಾಗಿರೋ ಒಂದು ಕಾಂಪೋನೆಂಟ್ ಬಗ್ಗೆ ಮಾತಾಡೋಣ. ಅದೇ ವೋಲ್ಟೇಜ್ ರೆಗ್ಯುಲೇಟರ್. ಹೆಸರೇ ತಿಳಿಸೋ ಹಾಗೆ ಇದು ವೋಲ್ಟೇಜನ್ನು ರೆಗ್ಯುಲೇಟ್ ಮಾಡುತ್ತೆ. ಅಂದರೆ ಇದರ ಇನ್ಪುಟ್ ಹತ್ರ ವೋಲ್ಟೇಜ್ ವೇರಿಯೇಷನ್ ಆದ್ರೂ, ಡಿ ಸಿ ವೋಲ್ಟೇಜ್ ವೇರಿಯೇಷನ್ಸ್ ಇದ್ದರೂ ಕೂಡ ಇದರ ಔಟ್ಪುಟ್ ಹತ್ರ ಕಾನ್ಸ್ಟೆಂಟ್ ಡಿ ಸಿ ವೋಲ್ಟೇಜ್ ನಮಗೆ ಸಿಗುತ್ತೆ, ವೇರಿಯೇಷನ್ಸ್ ಇಲ್ಲದೆ. ಹಾಗಾಗಿ ಈ ಕಾನ್ಸ್ಟೆಂಟ್ ವೋಲ್ಟೇಜನ್ನು ಬೇರೆ ಎಲೆಕ್ಟ್ರಾನಿಕ್ ಡಿವೈಸಸ್ಗೆ ನಾವು ಕನೆಕ್ಟ್ ಮಾಡಬಹುದು. ಈ ವೋಲ್ಟೇಜ್ ರೆಗ್ಯುಲೇಟರ್ಸ್ಗೆ 3 ಪಿನ್ ಇರುತ್ತೆ. ಫಸ್ಟ್ ಇನ್ಪುಟ್, ಸೆಕೆಂಡ್ ಗ್ರೌಂಡ್ ಮತ್ತು ಥರ್ಡ್ ಪಿನ್ ಔಟ್ಪುಟ್ ಆಗಿರುತ್ತೆ. ಈ ಪಿನ್ ಸ್ಟ್ರಕ್ಚರ್ ಕಾಮನ್ ಆಗಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಡಿಸೈನಲ್ಲಿ ಯೂಸ್ ಮಾಡೋ LM78 ಸೀರೀಸಿನ ವೋಲ್ಟೇಜ್ ರೆಗ್ಯುಲೇಟರ್ಸ್ದು ಆಗಿರುತ್ತೆ. ಈ LM78 ಸೀರೀಸಿನ ಒಂದು ರೆಗ್ಯುಲೇಟರ್ ಎಕ್ಸಾಂಪಲ್ ತಗೊಳ್ಳೋಣ, LM7805. ಈ LM7805ಗೆ ನಾವು ಇನ್ಪುಟ್ ಅಂದರೆ ಫಸ್ಟ್ ಪಿನ್ ಹತ್ರ ವೇರಿಯೇಷನ್ಸ್ ಇರೋ ಡಿ ಸಿ ಇನ್ಪುಟ್ ಅಂದರೆ 6 to 35 ವೋಲ್ಟ್ಸ್ ವೇರಿಯೇಷನ್ ಇರೋ ಡಿ ಸಿ ಇನ್ಪುಟ್ ಕೊಟ್ಟರೂ ಕೂಡ ಔಟ್ಪುಟ್ ಅಂದರೆ ಥರ್ಡ್ ಪಿನ್ ಹತ್ರ ಕಾನ್ಸ್ಟೆಂಟ್ 7805 ಅಂದರೆ 5 ವೋಲ್ಟ್ಸ್ ಕಾನ್ಸ್ಟೆಂಟ್ ಡಿ ಸಿ ವೋಲ್ಟೇಜ್ ಕೊಡುತ್ತೆ. ಈ ಔಟ್ಪುಟ್ 5 ವೋಲ್ಟ್ಸ್ ಡಿ ಸಿ ವೋಲ್ಟೇಜಲ್ಲಿ ಏನಾದರೂ ಫ್ಲಕ್ಚುಯೇಷನ್ಸ್ ಇದ್ದರೆ ಅದನ್ನು ಕೂಡ ನಾವೊಂದು ಕೆಪಾಸಿಟರ್ನ ಕನೆಕ್ಟ್ ಮಾಡೋ ಮೂಲಕ ಸ್ಮೂತ್ ಔಟ್ ಮಾಡಿ ಕಾನ್ಸ್ಟೆಂಟ್ ಡಿ ಸಿ ವೋಲ್ಟೇಜನ್ನು ಪಡಿಬಹುದು. ಈ LM78 ಸೀರೀಸಿನ ಬೇರೆ ವೋಲ್ಟೇಜ್ ರೆಗ್ಯುಲೇಟರ್ಸ್ ಕೂಡ ಅವೈಲಬಲ್ ಇದೆ. ಅಂದರೆ LM7809 ಇದರ ಇನ್ಪುಟ್ ಹತ್ರ 10 to 35 ವೋಲ್ಟ್ಸ್ ಡಿ ಸಿ ವೋಲ್ಟೇಜ್ ವೇರಿಯೇಷನ್ ಇದ್ದರೂ ಕೂಡ ಔಟ್ಪುಟ್ ಹತ್ರ ಕಾನ್ಸ್ಟೆಂಟ್ 9 ವೋಲ್ಟ್ಸ್ ಡಿ ಸಿ ನಮಗೆ ಸಿಗುತ್ತೆ. ಹಾಗೆ 7812 ಇದರ ಇನ್ಪುಟ್ ಹತ್ರ 13 to 35 ವೋಲ್ಟ್ಸ್ ವೇರಿಯೇಷನ್ ಇದ್ದರೂ ಕೂಡ ಔಟ್ಪುಟ್ ಕಾನ್ಸ್ಟೆಂಟ್ 12 ವೋಲ್ಟ್ಸ್ ಸಿಗುತ್ತೆ. ಅದೇ ಅಲ್ಲದೆ ನಮಗೆ ವೋಲ್ಟೇಜ್ ರೆಗ್ಯುಲೇಟರ್ಸ್ ನೆಗೆಟಿವ್ ಕಾನ್ಸ್ಟೆಂಟ್ ವೋಲ್ಟೇಜನ್ನು ಕೊಡುವಂಥವು ಕೂಡ ಸಿಗುತ್ತೆ. ಆ ಸೀರೀಸ್ ಬಂದು LM79 ಸೀರೀಸ್. ಒಂದು ಎಕ್ಸಾಂಪಲ್, LM7905 ಈ ರೆಗ್ಯುಲೇಟರ್ ಕಾನ್ಸ್ಟೆಂಟ್ -5 ವೋಲ್ಟ್ಸನ್ನು ನಮಗೆ ಕೊಡುತ್ತೆ. ಹಾಗೆ 7909 ಕಾನ್ಸ್ಟೆಂಟ್ -9 ವೋಲ್ಟ್ಸನ್ನು ನಮಗೆ ಕೊಡುತ್ತೆ. ಈ ವೋಲ್ಟೇಜ್ ರೆಗ್ಯುಲೇಷನನ್ನು ಒಂದು ಎಕ್ಸಾಂಪಲ್ ಮೂಲಕ ನಾವು ನೋಡೋದಾದರೆ, ಇಲ್ಲಿ ಈ ಸ್ಕ್ರೀನ್ ಮೇಲೆ ತೋರಿಸಿರೋ ಥರ ಸರ್ಕ್ಯೂಟಲ್ಲಿ ನಾವು 5 ವೋಲ್ಟ್ ವೋಲ್ಟೇಜ್ ರೇಟಿಂಗ್ ಇರೋ LED ನಾವು ಒಂದು ರೆಸಿಸ್ಟರ್ ಮೂಲಕ ವೋಲ್ಟೇಜ್ ರೆಗ್ಯುಲೇಟರ್ 7805 ಕನೆಕ್ಟ್ ಮಾಡಿದ್ದೀವಿ. ಈ 5 ವೋಲ್ಟ್ ವೋಲ್ಟೇಜ್ ರೇಟಿಂಗ್ ಇರೋ LED ಅಂದರೆ ಅದಕ್ಕಿಂತ ಹೆಚ್ಚಿನ ವೋಲ್ಟೇಜ್ ಹೋದರೆ LED ಹಾಳಾಗುತ್ತೆ. ಆದರೆ ನಾವು ಇನ್ಪುಟ್ 12 ವೋಲ್ಟ್ಸ್ ಕೊಡ್ತಾ ಇದ್ದೀವಿ. ಆ ಇನ್ಪುಟ್ಟು LM7805 ರೆಗ್ಯುಲೇಟರ್ ಮೂಲಕ ಹೋಗೋದ್ರಿಂದ ಅದರ ಔಟ್ಪುಟ್ ಹತ್ರ ಕಾನ್ಸ್ಟೆಂಟ್ 5 ವೋಲ್ಟ್ಸ್ LEDಗೆ ಸಿಗುತ್ತೆ. ಹಾಗಾಗಿ LED ಗ್ಲೋ ಆಗುತ್ತೆ, LED ಹಾಳಾಗೋದಿಲ್ಲ. ಇದೇ ಬದಲಾಗಿ 7809 ಕನೆಕ್ಟ್ ಮಾಡಿದ್ರೆ ನಾವಿಲ್ಲಿ ರೆಸಿಸ್ಟರ್ 330 ಓಮ್ ಏನಿದೆ ಅದರ ಬದಲಾಗಿ ಹೆಚ್ಚಿನ ರೆಸಿಸ್ಟೆನ್ಸನ್ನು ಕನೆಕ್ಟ್ ಮಾಡಿ ಕಾನ್ಸ್ಟೆಂಟ್ ವೋಲ್ಟೇಜ್ LEDಗೆ ಸಿಕ್ಕಿ ಗ್ಲೋ ಆಗೋ ಥರ ನಾವು ಸರ್ಕ್ಯೂಟ್ ಡಿಸೈನನ್ನು ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋವನ್ನು ತಲುಪಿಸಿ. ಥ್ಯಾಂಕ್ ಯು.